ಹೆದ್ದಾರಿಯ ಟೋಲ್ ಗೇಟ್ ಪ್ರಸ್ತಾವನೆ ವಿರೋಧಿಸಿ ಟೋಲ್ ಗೇಟ್ ವಿರೋಧಿ ಸಮಿತಿ ಮತ್ತು ಸಾರ್ವಜನಿಕರಿಂದ ಪ್ರತಿಭಟನೆ ನಡೀತಾ ಇದೆ. ಹೆಜ್ಮಾಡಿ ಸುರತ್ಕಲ್ ಬೆಳ್ವಣ್ಣ ನಡುವೆ 37 ಕಿಲೋಮೀಟರ್ಗೆ 3 ಟೋಲ್ ವಸೂಲಿ ಕೇಂದ್ರಗಳಿವೆ. ಸುಂಕದ ಹೊರೆ ಜನಸಾಮಾನ್ಯರ ಮೇಲೆ ಗಂಭೀರ ಪರಿಣಾಮ ಬೀರ್ತಾ ಇದೆ. ಅಕ್ಟೋಬರ್ನಲ್ಲಿ ಬೆಳ್ವಣ್ಣಿಯಲ್ಲಿ ಸಾವಿರಾರು ಜನ ಪಕ್ಷಾತೀತವಾಗಿ ಪ್ರತಿಭಟನೆ ನಡೆಸಿದ್ರು. ಆದರೆ ಶಾಂತಿಯುತ ಹೋರಾಟಕ್ಕೆ ಯಾವುದೇ ಸ್ಪಂದನೆ ಇಲ್ಲ. ಈಗ ಪೊಲೀಸ್ ಸಹಾಯದಿಂದ ಟೋಲ್ ಗೇಟ್ ನಿರ್ಮಿಸಿ ಸಾರ್ವಜನಿಕರನ್ನ ಲೂಟಿ ಮಾಡಲು ಸರ್ಕಾರ ಮುಂದಾಗಿದೆ ಅನ್ನೋದು ಸಾರ್ವಜನಿಕರ ಆರೋಪ. ಕಾರ್ಕಳದಿಂದ ಪಡುಬಿದ್ರಿವರೆಗೆ 30 ಕಿಲೋಮೀಟರ್ ಹೆದ್ದಾರಿ ಸಂಪೂರ್ಣ ಬಂದ್ ಆಗಿದೆ. ಅಂಗಡಿ ಮುಂಗಟ್ಟು ಸಂಪೂರ್ಣ ಬಂದ್ ಆಗಿದ್ದು ಸಾವಿರಾರು ಜನ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಇನ್ನು ಕೇಮಾರು ವಿಠಲದಾಸ ಸ್ವಾಮೀಜಿಗಳು ಕೂಡ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಕಾರ್ಕಳ ಪಡುಬಿದ್ರೆ ಪೊಲೀಸರಿಂದ ಬಿಗಿ ಬಂದೋಬಸ್ತ್ ಮಾಡಲಾಗಿದೆ. ಮುಂದೊಂದು ದಿವಸ ಜಿಲ್ಲಾ ಪಂಚಾಯತ್ಗಳು ತಮ್ಮ ಎಲ್ಲ ರಸ್ತೆಗಳಿಗೆ, ಗ್ರಾಮ ಪಂಚಾಯತ್ಗಳು ತಮ್ಮ ತಮ್ಮ ಮನೆಯ ಕಾಲುದಾರಿಗೆ ಸಹ ಸುಂಕವನ್ನು ನೀಡಿ ನಮ್ಮನ್ನ ಬಹಳ ರೀತಿಯಂತ ಕಷ್ಟಕ್ಕೆ ಸಿಲುಕಿಸುವಂತ ಪ್ರಮೇಯ ಬರ್ತದೆ. ಆದ್ರಿಂದ ಏಳಿರಿ, ಎದ್ದೇಳಿರಿ, ಗುರಿ ಮುಟ್ಟುವ ತನಕ ನಿರಾಶರಾಗದಿರಿ ಅಂತೇಳಿ ನಾಳೆ ನಾವು ಇವತ್ತು ಸುಮ್ಮನೆ ಇದ್ರೆ ನಾಳೆ ನನಗೆ ಎಣಿಸ್ತದೆ ನಡೆದುಕೊಂಡು ಹೋಗಲಿಕ್ಕೆ ಕೂಡ ನಾವು ಟೋಲ್ ಕಟ್ಟಬೇಕಾಗಬಹುದು, ನಡೆದುಕೊಂಡು ಹೋಗಲಿಕ್ಕೂ ಕೂಡ ಟ್ಯಾಕ್ಸ್ ಕಟ್ಟಬೇಕಾಗುದು. ಇವತ್ತು ರಾಜ್ಯ ಸರ್ಕಾರ ಇದನ್ನ ಮಾಡ್ತಾ ಇದೆ. ನಾಳೆ ಪಂಚಾಯತ್ ನಿಂದ ನಮ್ಮ ವಿವಿಧ ರಸ್ತೆಗಳಿಗೆ ಕೂಡ ಒಂದು ಟೋಲ್ ಹಾಕುವ ಸಂದರ್ಭ ಬರಬಹುದೋ ಏನೋ ಎಂಬ ಒಂದು ಡೌಟ್ ನಮಗೆ ಬರ್ತಾ ಇದೆ ಸ್ವಾಮಿ. ಮುಂದೊಂದು ದಿವಸ ಜಿಲ್ಲಾ ಪಂಚಾಯತ್ಗಳು ತಮ್ಮ ಎಲ್ಲ ರಸ್ತೆಗಳಿಗೆ, ಗ್ರಾಮ ಪಂಚಾಯತ್ಗಳು ತಮ್ಮ ತಮ್ಮ ಮನೆಯ ಕಾಲುದಾರಿಗೆ ಸಹ ಸುಂಕವನ್ನು ನೀಡಿ ನಮ್ಮನ್ನ ಬಹಳ ರೀತಿಯಂತ ಕಷ್ಟಕ್ಕೆ ಸಿಲುಕಿಸುವಂತ ಪ್ರಮೇಯ ಬರ್ತದೆ. ಆದ್ರಿಂದ ಏಳಿರಿ, ಎದ್ದೇಳಿರಿ, ಗುರಿ ಮುಟ್ಟುವ ತನಕ ನಿರಾಶರಾಗದಿರಿ ಅಂತೇಳಿ ನಾಳೆ ನಾವು ಇವತ್ತು ಸುಮ್ಮನೆ ಇದ್ರೆ ನಾಳೆ ನನಗೆ ಎಣಿಸ್ತದೆ ನಡೆದುಕೊಂಡು ಹೋಗಲಿಕ್ಕೆ ಕೂಡ ನಾವು ಟೋಲ್ ಕಟ್ಟಬೇಕಾಗಬಹುದು, ನಡೆದುಕೊಂಡು ಹೋಗಲಿಕ್ಕೂ ಕೂಡ ಟ್ಯಾಕ್ಸ್ ಕಟ್ಟಬೇಕಾಗುದು. ಇವತ್ತು ರಾಜ್ಯ ಸರ್ಕಾರ ಇದನ್ನ ಮಾಡ್ತಾ ಇದೆ. ನಾಳೆ ಪಂಚಾಯತ್ ನಿಂದ ನಮ್ಮ ವಿವಿಧ ರಸ್ತೆಗಳಿಗೆ ಕೂಡ ಒಂದು ಟೋಲ್ ಹಾಕುವ ಸಂದರ್ಭ ಬರಬಹುದೋ ಏನೋ ಎಂಬ ಒಂದು ಡೌಟ್ ನಮಗೆ ಬರ್ತಾ ಇದೆ ಸ್ವಾಮಿ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಮೋದ್ ಸುವರ್ಣ ಕಟಪಾಡಿ. ಪ್ರಮೋದ್ ಹೇಳಿ, ಈಗ ಏನು ಇದು ಹೆದ್ದಾರಿ ಬಂದ್ ಮಾಡಿ ಟೋಲ್ ಗೇಟ್ ವಿರೋಧಿಸಿ ಅಲ್ಲಿ ಒಂದು ಪ್ರತಿಭಟನೆ ನಡೀತಾ ಇದೆ. ಸೊ ಯಾವ ಸ್ವರೂಪದ ಒಂದು ಪ್ರತಿಭಟನೆ ನಡೀತಾ ಇದೆ ಅಲ್ಲಿ? ಖಂಡಿತ ಏನು ಈ ಒಂದು ಬೆಲ್ಮಾನ್ ಅಲ್ಲಿ ಟೋಲ್ ನಿರ್ಮಾಣ ಆಗ್ತದೆ, ಈ ಬಗ್ಗೆ ಸಾಕಷ್ಟು ಪ್ರತಿಭಟನೆ ಈ ಮೊದಲು ಕೂಡ ಪ್ರತಿಭಟನೆ ನಡೆಸ್ತಾ ಇದೆ ಅಂತ ಹೇಳ್ಬೋದು. ಈ ಬಾರಿಯ ಪ್ರತಿಭಟನೆಯಲ್ಲಿ ಸಾಕಷ್ಟು ಸಾವಿರಾರು ಸಂಖ್ಯೆಯಲ್ಲಿ ಸ್ಥಳೀಯ ಗ್ರಾಮಸ್ಥರು ಸೇರಿಕೊಂಡು ಈ ಒಂದು ಪ್ರತಿಭಟನೆಯನ್ನು ಮಾಡಿದ್ದಾರೆ. ಈ ಒಂದು ಏನು ಕಾರ್ಕಳ ಪಡುಬಿದ್ರೆ ರಾಜ್ಯ ಹೆದ್ದಾರಿಯಲ್ಲಿ ಏನು ಟೋಲ್ ನಿರ್ಮಾಣ ಆಗ್ತದೆ ಇದನ್ನು ವಿರೋಧಿಸುವುದು ಇವತ್ತು ಪ್ರತಿಭಟನೆಯನ್ನು ಮಾಡಿದ್ರು. ಈ ಒಂದು ಪ್ರತಿಭಟನೆಯಲ್ಲಿ ಸ್ಥಳೀಯ ಎಲ್ಲರೂ ನಾಗರಿಕರು ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರು. ಸುಮಾರು 30 ಕಿಲೋಮೀಟರ್ ಉದ್ದಕ್ಕೂ ಇವತ್ತು ಹೆದ್ದಾರಿಯ ಸುತ್ತಮುತ್ತಲಿನ ಎಲ್ಲಾ ಅಂಗಡಿಗಳನ್ನು ಬಂದ್ ಮಾಡಿ ರಾಷ್ಟ್ರೀಯ ಹೆದ್ದಾರಿಯ ಯಾವುದೇ ವಾಹನಗಳು ಸಂಚಾರ ಮಾಡದ ರೀತಿಯಲ್ಲಿ ಇವತ್ತು ಪ್ರತಿಭಟನೆಯಲ್ಲಿ ಮಾಡಿದ್ರು. ಈ ಒಂದು ಪ್ರತಿಭಟನೆಯಲ್ಲಿ ಕೇಮಾರು ಶ್ರೀ ವಿಠಲದಾಸ ಸ್ವಾಮೀಜಿ ಅವರು ಭಾಗವಹಿಸಿ ಅವರು ಮಾತನಾಡ್ತಾ ಹೇಳಿದ್ರು, ಈ ಒಂದು ಟೋಲ್ ನಿಂದಾಗಿ ಈ ಭಾಗದ ಜನರಿಗೆ ಸಾಕಷ್ಟು ತೊಂದರೆ ಆಗ್ತದೆ. ಈ ಭಾಗದ ಜನರು ಪ್ರತಿನಿತ್ಯ ತಮ್ಮ ದಿನಬಳಕೆ ಸಾಮಗ್ರಿ ತರಲಿಕ್ಕೆ ಏನು ಬೆಲ್ಮಾನ್ಗೆ ಬರ್ಬೇಕಾಗ್ತದೆ. ಆದ್ರಿಂದ ಆ ಟೋಲ್ ಕೊಟ್ಟು ಅವರು ತಮ್ಮ ನಿತ್ಯದ ಸಾಮಗ್ರಿಗಳನ್ನು ಖರೀದಿ ಮಾಡಲಿಕ್ಕೆ ಸಾಕಷ್ಟು ಕಷ್ಟಕರ ಆಗ್ತದೆ. ಇದರಿಂದ ಈ ಭಾಗದಲ್ಲಿ ಟೋಲ್ ನಿರ್ಮಾಣ ಆಗಬಾರ್ದು ಎಂಬ ರೀತಿಯಲ್ಲಿ ಇವತ್ತು ಮಾತನಾಡಿದ್ರು. ನಂತರ ಸಾಕಷ್ಟು ಜನರು ಇವತ್ತು ಪ್ರತಿಭಟನೆಯಲ್ಲಿ ಘೋಷಣೆಯನ್ನು ಕೊಡ್ತಾ ಇದ್ರು. ಏನಂತ ಹೇಳಿದ್ರೆ, ಈ ಒಂದು ಭಾಗದಲ್ಲಿ ಟೋಲ್ ನಿರ್ಮಾಣ ಆದ್ರೆ ಯಾವುದೇ ಕಾರಣಕ್ಕೆ ನಾವು ಬಿಡುವುದಿಲ್ಲ, ಮುಂದೆ ಇನ್ನಷ್ಟು ಉಗ್ರವಾದ ಹೋರಾಟವನ್ನು ನಾವು ಮಾಡ್ತೇವೆ, ಪ್ರತಿಭಟನೆಯನ್ನು ಮಾಡ್ತೇವೆ ಎಂಬ ಒಂದು ಘೋಷಣೆಯನ್ನು ಕೂಡ ಹೇಳ್ತಾ ಇದ್ರು. ನಂತರ ಸಾಕಷ್ಟು ರೀತಿಯಲ್ಲಿ ಈ ಒಂದು ಪ್ರತಿಭಟನೆ ಮುಂದುವರೆದ ನಂತರ ಪೊಲೀಸರು ಸ್ಥಳೀಯ ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿದಂತಹ ಮುಖಂಡರನ್ನು ಬಂಧನ ಮಾಡಿದ್ರು ಅಂತ ಹೇಳ್ಬೋದು. ಈಗ ಪ್ರಸ್ತುತ ಈ ಭಾಗದಲ್ಲಿ ಸಾಕಷ್ಟು ಜನರು ಸೇರಿದ್ದು ಮುಂದೆ ಈ ಟೋಲ್ ನಿರ್ಮಾಣ ಆದಲ್ಲಿ ನಾವು ಖಂಡಿತವಾಗಿ ಮುಂದೊಂದು ದಿನ ನಾವು ಉಗ್ರವಾದ ಪ್ರತಿಭಟನೆ ಮಾಡುವಂತ ಎಚ್ಚರಿಕೆಯನ್ನು ಸರ್ಕಾರಕ್ಕೆ ನೀಡಿದ್ದಾರೆ ಅಂತ ಹೇಳ್ಬೋದು. ಓಕೆ ಪ್ರಮೋದ್, ಈಗ ಅಲ್ಲಿ ಪರಿಸ್ಥಿತಿ ಹೇಗಿದೆ ಅಂದ್ರೆ ಹೋರಾಟದ ತೀವ್ರತೆ ಯಾವ ಮಟ್ಟದಲ್ಲಿ ಇದೆ ಅಂದ್ರೆ ಏನಾದ್ರೂ ಅಲ್ಲಿ ನಡೀತಾ ಇದೆಯಾ, ಹೇಗೆ ಏನಾಗ್ತಿದೆ? ಖಂಡಿತ ಇವತ್ತು ಈ ಒಂದು ಪ್ರತಿಭಟನೆಯಲ್ಲಿ ಸಾಕಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರತಿಭಟನಾಕಾರರು ಬರುವ ನಿರೀಕ್ಷೆಯಲ್ಲಿದ್ದಂತ ಪೊಲೀಸ್ ಇಲಾಖೆಯವರು ಬಿಗಿ ಬಂದೋಬಸ್ತನ್ನು ಮಾಡಲಾಗಿತ್ತು. ಸ್ಥಳೀಯವಾಗಿ ಎಲ್ಲಾ ಗ್ರಾಮದ ಜನರು ಈ ಒಂದು ಪ್ರತಿಭಟನೆಯನ್ನು ಮಹಿಳೆಯರಿರ್ಬೋದು, ಮಕ್ಕಳಿರ್ಬೋದು, ಎಲ್ಲರೂ ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರು. ಸ್ಥಳೀಯವಾಗಿ ಜಿಲ್ಲಾಡಳಿತ ಕೂಡ ಈ ಒಂದು ಪ್ರತಿಭಟನೆಗೆ ಮುನ್ಸೂಚನೆಯಾಗಿ ಎಲ್ಲಾ
ಬಂದೋಬಸ್ತನ್ನು ಕೂಡ ಮಾಡಲಾಗಿತ್ತು. ಸ್ಥಳೀಯವಾಗಿ ಜನಸಂಖ್ಯೆ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸುವಂತ ನಿರೀಕ್ಷೆಯೂ ಕೂಡ ಪೊಲೀಸ್ ಇಲಾಖೆ ಇರೋದ್ರಿಂದ ಇಲ್ಲಿ ಬಿಗಿ ಬಂದೋಬಸ್ತ್ ಮಾಡಲಾಗಿತ್ತು. ಸದ್ಯಕ್ಕೆ ಯಾವುದೇ ಒಂದು ಇಲ್ಲಿ ಅಹಿತಕರ ಘಟನೆ ಪ್ರತಿಭಟನೆ ಮಾಡುವಂತಹ ಎಲ್ಲರ ಹೆಚ್ಚಿನ ಜನರನ್ನು ಈಗಾಗಲೇ ಬಂಧನ ಮಾಡಿರುವುದರಿಂದ ಎಲ್ಲರೂ ಈ ಒಂದು ಪ್ರತಿಭಟನೆ ಶಾಂತ ರೀತಿಯಲ್ಲಿ ಆಗ್ತದೆ. ಈಗಾಗಲೇ ಪೊಲೀಸ್ ಇಲಾಖೆ ಪ್ರತಿಭಟನೆಯಲ್ಲಿ ಭಾಗವಹಿಸಿದ ಮುಖಂಡರನ್ನು ಬಂಧನ ಮಾಡುವಂತಹ ಕೆಲಸ ಪೊಲೀಸ್ ಇಲಾಖೆಯಿಂದ ಆಗಿದೆ ಅಂತ ಹೇಳ್ಬೋದು. ಶಿವಶಾ. ಓಕೆ, ಧನ್ಯವಾದ ಮೋದಿ ಮೇಲೆ ಮಾಹಿತಿಗಾಗಿ. ಆದ್ರಿಂದ ಏಳಿರಿ ಎದ್ದೇಳಿರಿ, ಗುರಿ ಮುಟ್ಟುವ ತನಕ ನಿರಾಶರಾಗದಿರಿ ಅಂತೇಳಿ ನಾಳೆ ನಾವು ಇವತ್ತು ಸುಮ್ಮನೆ ಇದ್ರೆ ನಾಳೆ ನನಗೆ ಎಣಿಸ್ತದೆ ನಡೆದುಕೊಂಡು ಹೋಗಲಿಕ್ಕೆ ಕೂಡ ನಾವು ಟೋಲ್ ಕಟ್ಟಬೇಕಾಗಬಹುದು, ನಡೆದುಕೊಂಡು ಹೋಗಲಿಕ್ಕೂ ಕೂಡ ಟ್ಯಾಕ್ಸ್ ಕಟ್ಟಬೇಕಾಗುದು. ಇವತ್ತು ರಾಜ್ಯ ಸರ್ಕಾರ ಇದನ್ನ ಮಾಡ್ತಾ ಇದೆ. ನಾಳೆ ಪಂಚಾಯತ್ ನಿಂದ ನಮ್ಮ ವಿವಿಧ ರಸ್ತೆಗಳಿಗೆ ಕೂಡ ಒಂದು ಟೋಲು ಹಾಕುವ ಸಂದರ್ಭ ಬರಬಹುದೋ ಏನೋ ಎಂಬ ಒಂದು ಡೌಟ್ ನಮಗೆ ಬರ್ತಾ ಇದೆ ಸ್ವಾಮಿ. ಆದ್ರಿಂದ ಏಳಿರಿ ಎದ್ದೇಳಿರಿ, ಗುರಿ ಮುಟ್ಟುವ ತನಕ ನಿರಾಶರಾಗದಿರಿ ಅಂತೇಳಿ ನಾಳೆ ನಾವು ಇವತ್ತು ಸುಮ್ಮನೆ ಇದ್ರೆ ನಾಳೆ ನನಗೆ ಎಣಿಸ್ತದೆ ನಡೆದುಕೊಂಡು ಹೋಗಲಿಕ್ಕೆ ಕೂಡ ನಾವು ಟೋಲ್ ಕಟ್ಟಬೇಕಾಗಬಹುದು, ನಡೆದುಕೊಂಡು ಹೋಗಲಿಕ್ಕೂ ಕೂಡ ಟ್ಯಾಕ್ಸ್ ಕಟ್ಟಬೇಕಾಗುದು. ಇವತ್ತು ರಾಜ್ಯ ಸರ್ಕಾರ ಇದನ್ನ ಮಾಡ್ತಾ ಇದೆ. ನಾಳೆ ಪಂಚಾಯತ್ ನಿಂದ ನಮ್ಮ ವಿವಿಧ ರಸ್ತೆಗಳಿಗೆ ಕೂಡ ಒಂದು ಟೋಲು ಹಾಕುವ ಸಂದರ್ಭ ಬರಬಹುದೋ ಏನೋ ಎಂಬ ಒಂದು ಡೌಟ್ ನಮಗೆ ಬರ್ತಾ ಇದೆ ಸ್ವಾಮಿ. ರಸ್ತೆಗಳಿಗೆ ಗ್ರಾಮ ಪಂಚಾಯತ್ಗಳು ತಮ್ಮ ತಮ್ಮ ಮನೆಯ ಕಾಲುದಾರಿಗೆ ಸಹ ಸುಂಕವನ್ನು ನೀಡಿ ನಮ್ಮನ್ನ ಬಹಳ ರೀತಿಯಂತ ಕಷ್ಟಕ್ಕೆ ಸಿಲುಕಿಸುವಂತ ಪ್ರಮೇಯ ಬರ್ತದೆ. ಆದ್ರಿಂದ ಏಳಿರಿ ಎದ್ದೇಳಿರಿ, ಗುರಿ ಮುಟ್ಟುವ ತನಕ ನಿರಾಶರಾಗದಿರಿ ಅಂತೇಳಿ ನಾಳೆ ನಾವು ಇವತ್ತು ಸುಮ್ಮನೆ ಇದ್ರೆ ನಾಳೆ ನನಗೆ ಎಣಿಸ್ತದೆ ನಡೆದುಕೊಂಡು ಹೋಗಲಿಕ್ಕೆ ಕೂಡ ನಾವು ಟೋಲ್ ಕಟ್ಟಬೇಕಾಗಬಹುದು, ನಡೆದುಕೊಂಡು ಹೋಗಲಿಕ್ಕೂ ಕೂಡ ಟ್ಯಾಕ್ಸ್ ಕಟ್ಟಬೇಕಾಗುದು. ಇವತ್ತು ರಾಜ್ಯ ಸರ್ಕಾರ ಇದನ್ನ ಮಾಡ್ತಾ ಇದೆ. ನಾಳೆ ಪಂಚಾಯತ್ ನಿಂದ ನಮ್ಮ ವಿವಿಧ ರಸ್ತೆಗಳಿಗೆ ಕೂಡ ಒಂದು ಟೋಲು ಹಾಕುವ ಸಂದರ್ಭ ಬರಬಹುದೋ ಏನೋ ಎಂಬ ಒಂದು ಡೌಟ್ ನಮಗೆ ಬರ್ತಾ ಇದೆ ಸ್ವಾಮಿ. ಅಂತೇಳಿ ಪ್ರಾರಂಭಿಸಿದೆ. ನಾವು ಇದೇ ರೀತಿ ಜನ ಕೈಕಟ್ಟಿ ಕುಳಿತುಕೊಂಡ್ರೆ ಮುಂದೊಂದು ದಿವಸ ಜಿಲ್ಲಾ ಪಂಚಾಯತ್ಗಳು ತಮ್ಮ ಎಲ್ಲ ರಸ್ತೆಗಳಿಗೆ, ಗ್ರಾಮ ಪಂಚಾಯತ್ಗಳು ತಮ್ಮ ತಮ್ಮ ಮನೆಯ ಕಾಲುದಾರಿಗೆ ಸಹ ಸುಂಕವನ್ನು ನೀಡಿ ನಮ್ಮನ್ನ ಬಹಳ ರೀತಿಯಂತ ಕಷ್ಟಕ್ಕೆ ಸಿಲುಕಿಸುವಂತ ಪ್ರಮೇಯ ಬರ್ತದೆ. ಆದ್ರಿಂದ ಏಳಿರಿ ಎದ್ದೇಳಿರಿ, ಗುರಿ ಮುಟ್ಟುವ ತನಕ ನಿರಾಶರಾಗದಿರಿ ಅಂತೇಳಿ ನಾಳೆ ನಾವು ಇವತ್ತು ಸುಮ್ಮನೆ ಇದ್ರೆ ನಾಳೆ ನನಗೆ ಎಣಿಸ್ತದೆ ನಡೆದುಕೊಂಡು ಹೋಗಲಿಕ್ಕೆ ಕೂಡ ನಾವು ಟೋಲ್ ಕಟ್ಟಬೇಕಾಗಬಹುದು, ನಡೆದುಕೊಂಡು ಈ ಬಗ್ಗೆ ಅಲ್ಲಿನ ಸ್ಥಳೀಯರು ಏನ್ ಹೇಳ್ತಾರೆ ಕೇಳೋಣ. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಮೆಲ್ವಿನ್ ಕ್ಯಾಸ್ಲಿನ್, ನೆಟ್ ಇಂಜಿನಿಯರಿಂಗ್ ಕಾಲೇಜ್ನವರು. ಮೆಲ್ವಿನ್ ಅವರೇ, ಹೇಳಿ ಏನಂತ ಹೇಳಿದ್ರೆ, ಈಗಾಗಲೇ ಕಾರ್ಕಳ ಪಡುಬಿದ್ರೆ ರಸ್ತೆಯಲ್ಲಿ ಒಂದು ಟೋಲ್ ಸಂಗ್ರಹ ಮಾಡ್ತಾ ಇರುವಂತದ್ದು. ಈ ಹಿಂದೆ ಕೇಂದ್ರ ಸರ್ಕಾರ ಈ ನೀತಿಯನ್ನು ಅನುಸರಣೆ ಮಾಡ್ತಾ ಇತ್ತು. ಈಗ ರಾಜ್ಯ ಸರ್ಕಾರ ಕೂಡ ಅದೇ ಒಂದು ದಾರಿನ ಹಿಡಿತಾ ಇದೆ. ಈ ಟೋಲ್ ಹೊರೆ ಜನಸಾಮಾನ್ಯರ ಮೇಲೆ ಯಾವ ರೀತಿಯ ಒಂದು ಪರಿಣಾಮ ಬೀರ್ತಾ ಇದೆ? ಅಲ್ಲಿನ ಸ್ಥಳೀಯರಾಗಿ, ಅಲ್ಲಿ ಒಂದು ಸಂಚಾರ ಮಾಡುವವರಾಗಿ ತಮ್ಮ ಅಭಿಪ್ರಾಯ ಏನೇನ್ ಹೇಳ್ತೀರಿ ಇದ್ರ ಬಗ್ಗೆ? ನಾವು ಇದನ್ನ ತೀವ್ರವಾಗಿ ಖಂಡಿಸ್ತೇವೆ. ಈಗ ಹೆಜಮಾಡಿಯಲ್ಲಿ, ಸುರತ್ಕಲಲ್ಲಿ 2 ಕಡೆ KRSL 2 ಕಡೆ ತಗೊಳ್ತಾ ಇದ್ದಾರೆ ಕೇಂದ್ರ ಸರ್ಕಾರದಿಂದ. ಅವ್ರು ಹೇಳ್ತಾರೆ ಅದರ ಪಾಲು ರಾಜ್ಯ ಸರ್ಕಾರಕ್ಕೂ ಇದೆ ಅಂತೇಳಿ. ಈಗ ರಾಜ್ಯ ಸರ್ಕಾರ ಮುಂದಾಗಿದೆ ಇಲ್ಲಿಂದ ತಕೊಳ್ಳಿಕ್ಕೆ. ಸೊ ನಾವು 3 ಕಡೆ ಟೋಲ್ ಕೊಟ್ಟು ನಾವು ಈ ತರ ಸಂಚಾರ ಮಾಡೋದು ತುಂಬಾ ಕಷ್ಟಕರವಾಗಿದೆ. ಯಾಕಂದ್ರೆ ಇಂಧನದ ಬೆಲೆ ಈಗ ಸ್ವಲ್ಪ ಕಮ್ಮಿ ಆಗಿರ್ಬೋದು, ಆದ್ರೆ 1.5 ಅಥವಾ 2 ವರ್ಷದಿಂದ ನಾವು ನೋಡ್ತಾ ಇದ್ದೇವೆ ಇಷ್ಟು ಇಂಧನಕ್ಕೆ ನಾವು ಎಷ್ಟೋ ತೆರಿಗೆಯನ್ನು ಕೊಡ್ತಾ ಇದ್ದೇವೆ. ಅದು ಬಿಟ್ಟು ಎಲ್ಲಾ ವಸ್ತುಗಳನ್ನು ನಾವು ತಗೊಳ್ಳುವಾಗ ಅಲ್ಲಿ ಕೂಡ ತೆರಿಗೆಯನ್ನು ಕೊಡ್ತಾ ಇದ್ದೇವೆ. ಇನ್ಕಮ್ ಟ್ಯಾಕ್ಸ್ ಕಟ್ತೇವೆ, ನಾವು ಇಷ್ಟು ಟ್ಯಾಕ್ಸ್ ಕಟ್ತೇವೆ. ಒಂದು ವಾಹನವನ್ನು ತಗೊಳ್ಳುವಾಗ ಎಷ್ಟೋ ಸಾವಿರ ಗಟ್ಟಲೆ ಒಂದೊಂದು ವಾಹನಕ್ಕೆ ನಾವು ತೆರಿಗೆಯನ್ನು ಕಟ್ತೇವೆ. ಇಷ್ಟು ಆಗಿ ಕೂಡ ಸರ್ಕಾರಕ್ಕೆ ನಮ್ಮಿಂದ ಇನ್ನೂ ಕೂಡ ಜಾಸ್ತಿ ತೆರಿಗೆ ಬೇಕಂತ ಹೇಳುದು ಒಂದು ತೀವ್ರ ವಿಷಾದನೀಯ. ಇದು ನಮ್ಮ ಜನಪ್ರತಿನಿಧಿಗಳ ಕೂಡ ಇಲ್ಲಿ ನಾವು ಈ ವೈಫಲ್ಯವನ್ನ ನೋಡ್ತಾ ಇದ್ದೇವೆ. ಯಾಕೆಂದ್ರೆ ಸರಿಯಾಗಿ ಸರ್ಕಾರಕ್ಕೆ ಈ ತರ ಬೇಡ ಅಂತ ಹೇಳಿ ಒಂದು ವಿರೋಧ ಮಾಡುವಷ್ಟು ಒಂದು ಸ್ಟ್ರಾಂಗ್ ಆದ ಒಂದು ಜನಪ್ರತಿನಿಧಿ ಕೂಡ ನಮ್ಮಲ್ಲಿ ಇಲ್ಲ ಅಂತ ಒಂದು ತುಂಬಾ ಖೇದಕರ ವಿಷಯ. ಜನಸಾಮಾನ್ಯರ ಮೇಲೆ ಖಂಡಿತವಾಗಿ ಇದೊಂದು ಹೊರೆ. ಯಾಕೆಂದ್ರೆ ಎಷ್ಟೊಂದು ಹೊರೆಗಳಿವೆ ತೆರಿಗೆ. ಇದು ಇನ್ನೊಂದಂದ್ರೆ ಈ ಗಾಯದ ಮೇಲೆ ಬರೆ ಎಳೆದ ಹಾಗೆ ಅಷ್ಟೇ. ಇದನ್ನು ಖಂಡಿತವಾಗಿ ಟೋಲ್ ಗೇಟ್ ಆಗ್ಲಿಕ್ಕೆ ಬಿಡುವುದಿಲ್ಲ. ಈಗ ಇವತ್ತು ಸಾವಿರಾರು ಜನ ಸೇರಿದ್ದಾರೆ. ಎಲ್ಲಾ ಅಂಗಡಿ ಮುಂಗಟ್ಟುಗಳು ಎಲ್ಲ ಬಂದಾಗಿದೆ. ಪಡುಬಿದ್ರಿಯಿಂದ ಹಿಡಿದು ಕಾರ್ಕಳದವರೆಗೆ ಎಲ್ಲಾ ವಾಹನಗಳಾಗ್ಲಿ ಅಂಗಡಿಗಳಾಗ್ಲಿ ಎಲ್ಲರೂ ಒಟ್ಟು ಸೇರಿ ಇವತ್ತು ನಾವು ನಮ್ಮ ಒಂದು ಏಕತೆಯನ್ನು ತೋರಿಸ್ತೇವೆ. ಇಲ್ಲಿ ಪಕ್ಷ ಭೇದ ಮರೆತು, ಜಾತಿ ಭೇದ ಮರೆತು ಎಲ್ಲ ಒಟ್ಟಾಗಿದ್ದಾರೆ. ಯಾಕೆಂದ್ರೆ ಒಂದೇ ಉದ್ದೇಶದಿಂದ ಟೋಲ್ ಗೇಟ್ ಬೇಡ, ಹೆಚ್ಚಿನ ಹೊರೆ ನಮ್ಗೆ ಬೇಡ ಅಂತ ನಾವು ಒಂದು ಸರ್ಕಾರಕ್ಕೆ ತಿಳಿಸ್ತಾ ಇದ್ದೇವೆ.
ಎಸ್, ಈಗ ಮೆಲ್ವಿನ್ ಅವರೇ, ಕೇಂದ್ರ ಸರ್ಕಾರ ಟೋಲ್ ಗೇಟ್ ಮಾಡ್ತಾ ಇರುವಾಗ ಅದನ್ನ ರಾಜ್ಯ ಸರ್ಕಾರ ವಿರೋಧ ಮಾಡ್ತಾ ಇತ್ತು. ಬಟ್ ಈಗ ರಾಜ್ಯ ಸರ್ಕಾರನೇ ಅಲ್ಲಲ್ಲಿ ಟೋಲ್ ಮುಖಾಂತರ ಜನರಿಗೆ ಒಂದು ಏನು ಹೊರೆ ಹಾಕ್ತಾ ಇದೆ, ತೆರಿಗೆ ಹಾಕ್ತಾ ಇದೆ ಅಲ್ವಾ? ಸೊ ರಾಜ್ಯ ಸರ್ಕಾರ ಈ ರೀತಿ ಮಾಡ್ತಾ ಇರುವಂತದ್ದು ಕೇಂದ್ರವನ್ನ ವಿರೋಧಿಸ್ತಾ ಇತ್ತು. ಬಟ್ ಈಗ ರಾಜ್ಯ ಸರ್ಕಾರ ಈ ರೀತಿಯಾಗಿ ನಡ್ಕೊಳ್ತಾ ಇದೆ, ಏನ್ ಹೇಳ್ತೀರಿ? ಹೌದು, ಖಂಡಿತವಾಗಿ ಇದು ತಪ್ಪು. ಇವನ್ ಕೇಂದ್ರ ಸರ್ಕಾರ ಕೂಡ ಆ ತರ ಟೋಲ್ ಗೇಟ್ ಈಗ ನಾವು ಹಾಗಾದ್ರೆ ಟ್ಯಾಕ್ಸ್ ಗಳನ್ನು ಯಾಕೆ ಕೊಡ್ಬೇಕು, ರೋಡ್ ಟ್ಯಾಕ್ಸ್ ಅನ್ನು ಯಾಕೆ ಕೊಡ್ಬೇಕು? ನಾವು ಎಲ್ಲವನ್ನ ರಸ್ತೆಗೆ ನಾವು ಟೋಲ್ ಕೊಟ್ಟು ಹೋಗುದಾದ್ರೆ ನಾವು ಈ ಟ್ಯಾಕ್ಸ್ ಗಳನ್ನು ಯಾಕೆ ಕಟ್ಟಬೇಕು, ರೋಡ್ ಟ್ಯಾಕ್ಸ್ ಗಳನ್ನು ಯಾಕೆ ಕಟ್ಟಬೇಕು? ಅದನ್ನ ಯಾರು ಮನವರಿಕೆ ಮಾಡಬೇಕು? ನಾವು ಇಷ್ಟು ಜನ ಸೇರಿ ಜನಪ್ರತಿನಿಧಿಗಳನ್ನು ಚುನಾಯಿಸ್ತೇವೆ, MLA ಆಗ್ಲಿ MP ಆಗ್ಲಿ, ಇವ್ರಿಗೆ ವೋಟ್ ಹಾಕುದು ನಾವು. ನಾಡಿದ್ದು ಪಂಚಾಯತ್ ಇಲೆಕ್ಷನ್ ಬರ್ಲಿ ವೋಟ್ ಹಾಕುದು ನಾವು. ಈ ಜನಪ್ರತಿನಿಧಿಗಳು ಸುಮ್ನೆ ಕೂರ್ತಾರಲ್ಲ, ಇವರು ನಾನು ಬೇರೆ ಸರ್ಕಾರಕ್ಕೆ ನಾನು ಹೊಣೆಗಾರ ಮಾಡುದಿಲ್ಲ. ಯಾಕಂತ ಹೇಳಿದ್ರೆ ಸರ್ಕಾರ ಇವತ್ತೊಂದಿದೆ, ನಾಳೆ ಒಂದಿದೆ. ಬಟ್ ಜನಪ್ರತಿನಿಧಿಗಳನ್ನ ನಾವು ಇಲ್ಲಿಂದ ಚೂಸ್ ಮಾಡ್ತೇವೆ, ನಾವು ಇಲೆಕ್ಟ್ ಮಾಡ್ತೇವೆ. ಇವರು ಸುಮ್ನೆ ಯಾಕೆ ಕೂತ್ಕೊಳ್ತಾರೆ ನನ್ಗೆ ಅದು ಗೊತ್ತಾಗುದಿಲ್ಲ. ಅದೇ ನೀವು ಕೇರಳದಲ್ಲಿ ಹೋಗಿ ನೋಡಿ, ಅಲ್ಲಿ ಎಷ್ಟು ಇಂಪ್ರೂವ್ಮೆಂಟ್ ಆಗಿದೆ. ನಾನು ಮೊನ್ನೆ ಮೆಸೇಜ್ ಅಲ್ಲಿ ಓದಿದೆ, 5-6 ಏನೋ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇದೆ ಅಂತೆ. ನಮ್ಮ ಕರ್ನಾಟಕದಲ್ಲಿ ಎಷ್ಟುಂಟು? ಇವರು ಇಲ್ಲಿ ಬಸ್ಗೆ ಈಗ ಎಷ್ಟು ಅಂತಾರಾಷ್ಟ್ರೀಯ ದರ್ಜೆಯ ವಿಮಾನ ನಿಲ್ದಾಣ ಆಗ್ಲಿಕ್ಕೆ ಎಷ್ಟು ಅವರು ಸಂಬಂಧಪಟ್ಟಿದೆ. ಈ ಜನಪ್ರತಿನಿಧಿ ಮೇನ್ ಮುಖ್ಯವಾಗಿ ಜನಪ್ರತಿನಿಧಿಗಳು ಕೇರಳದಲ್ಲಿ ಇದ್ದಷ್ಟು ಒಳ್ಳೆ ಜನಪ್ರತಿನಿಧಿಗಳು ನಮ್ಮಲ್ಲಿ ಇಲ್ಲ. ಅದೇ ಸಮಸ್ಯೆ. ಇವ್ರು ಸುಮ್ಮನೆ ಮಾತಾಡುವುದಷ್ಟೇ, ಮಾತಾಡುದು ಬಿಟ್ಟು ಏನನ್ನು ಮಾಡುದಿಲ್ಲ. ಇವ್ರು ಮಾಡಿ ತೋರಿಸ್ಲಿ, ಮತ್ತೆ ಮಾತಾಡ್ಲಿ. ನಾನು ಹೇಳೋದಾದ್ರೆ ಅದನ್ನ. ಓಕೆ, ಧನ್ಯವಾದ ಮೆಲ್ವಿನ್ ಅವರೇ, ನಿಮ್ಮ ಅಭಿಪ್ರಾಯ ಹಂಚ್ಕೊಂಡಿದ್ದಕ್ಕಾಗಿ ಧನ್ಯವಾದ. ಓಕೆ, ಥ್ಯಾಂಕ್ ಯು ಮೇಡಮ್.